ನನ್ನ ವಿಮರ್ಶೆಗಳನ್ನ ನೀವು ನೋಡ್ತಾ ಬಂದಿದ್ರೆ ನೀವು ಗಮನಿಸಿರ್ತೀರಿ, ಒಳ್ಳೆ ವಿಷಯಗಳನ್ನ ತೋರಿಸೋ, ಒಳ್ಳೆ ವಿಚಾರಗಳನ್ನ, ಒಳ್ಳೆ ಮೌಲ್ಯಗಳನ್ನ ಸಾರೋ ಚಿತ್ರಗಳಿಗೆ ನಾನು ಸ್ವಲ್ಪ ವಿಶೇಷವಾಗಿ ಸ್ಪಂದಿಸ್ತೀನಿ ಅಂತ. ಅಫ್ಕೋರ್ಸ್ ಆ ಚಿತ್ರಗಳು ಕಲಾತ್ಮಕವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ನಾವೆಲ್ಲರೂ ಒಳ್ಳೆಯವರಾಗಿರ್ಬೇಕು, ಒಳ್ಳೆಯದನ್ನೇ ಮಾಡಬೇಕು ಅಂತ ಟೊಳ್ಳಾಗಿ ಬಡಬಡಿಸೋ ಚಿತ್ರಗಳಾಗಿರಬಾರ್ದು ಅವು. ಈ ಚಿತ್ರವನ್ನ ನೋಡಿದ ಮೇಲೆ ನಾನು ನನ್ನ ಕುಟುಂಬದ ಜೊತೆ ಹೆಚ್ಚು ಪ್ರೀತಿಯಿಂದ ಇದ್ದೆ, ಖುಷಿಯಾಗಿದ್ದೆ. ಸ್ವಲ್ಪ ಸಮಯಕ್ಕೇನೆ ಅದಾದ್ಮೇಲೆ ನಾರ್ಮಲ್ಸಿ ಕಿಕ್ಸ್ ಇನ್ ಒಪ್ತೀನಿ. ಆದ್ರೆ ಒಂದು ಚಿತ್ರ ಅಷ್ಟು ಪ್ರಭಾವವನ್ನ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಬೇಕು? ನಮಸ್ಕಾರ, ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಲೀ ಐಸಾಕ್ ಚುಂಗ್ ಅವರ ಮಿನಾರಿ. ಅಮೆರಿಕಾ, ದಿ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್, ದಿ ಅಮೆರಿಕನ್ ಡ್ರೀಮ್. ಇದರ ಬಗ್ಗೆ ನಾವೆಲ್ಲರೂ ಕೇಳಿದೀವಿ. ನಮ್ಮಲ್ಲಿ ಕೆಲವರು ಆ ಕನಸಿನ ಬೆನ್ಹತ್ತಿ ಅಮೆರಿಕಕ್ಕೆ ಹೋಗಿ ನೆಲೆಸಿರಬಹುದು ಕೂಡ. ಕಷ್ಟಪಟ್ಟು ದುಡಿಯೋಕೆ ಆಸೆ ಇದ್ದು, ಛಲ ಇದ್ರೆ, ನಾನು ಎಲ್ಲಿಂದ ಬಂದಿದ್ರೋ, ನಾನು ಅಲ್ಲಿ ಯಾರ ಜೊತೆ ಇದ್ರೋ, ನಾನು ಎಲ್ಲರಂತೆ ನನ್ನ ಕಾಲನ್ನೂರಿ ನಿಲ್ಲೋ ಅವಕಾಶವಿರುತ್ತೆ, ನನ್ನ ಭವಿಷ್ಯವನ್ನ ನಾನೇ ರೂಪಿಸ್ಕೊಳ್ಳೋ ಅವಕಾಶವಿರುತ್ತೆ ಅನ್ನೋದೇ ಆ ಕನಸು. ಅದನ್ನ ನನಸಾಗಿಸ್ಕೊಂಡವರು ಅದೆಷ್ಟೆಷ್ಟೋ. ಮಿನಾರಿ ಒಂದು ಪುಟ್ಟ ಗಿಡ, ನಮ್ಮ ಕೊತ್ತಂಬರಿ ತರ ಅನ್ಕೊಳ್ಳಿ. ಅದು ಯಾವ ಮಣ್ಣಲ್ಲಾದ್ರೂ ಬೆಳೆಯುತ್ತೆ, ಅಕ್ಕಪಕ್ಕ ಯಾವುದೇ ಗಿಡ ಇದ್ರೂ ಬೆಳೆಯುತ್ತೆ. ಅದನ್ನ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರೂ ತಿನ್ನಬಹುದು, ಯಾವ ಅಡುಗೆನಲ್ಲಾದ್ರೂ ಹಾಕಬಹುದು, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದು ಆಮೇಲೆ ಗೊತ್ತಾಗತ್ತೆ. ಜೇಕಬ್, ಮೋನಿಕಾ ಗಂಡ ಹೆಂಡತಿ ಮೂಲತಃ ಕೊರಿಯಾದವರು. ಮಗಳು ಆನಾ, ಅವಳಿಗೆ 10-12 ವರ್ಷ ಆಗಿರಬಹುದು. ಮಗ ಡೇವಿಡ್, ಅವನಿಗೆ ಒಂದು 5-6 ವರ್ಷ ಇರಬಹುದು. ಅವನಿಗೆ ಒಂದು ಹಾರ್ಟ್ ಸಮಸ್ಯೆ ಇದೆ. ಸಿಯಾಟಲ್, ಕ್ಯಾಲಿಫೋರ್ನಿಯಾದಲ್ಲಿ ಒಂದು 10 ವರ್ಷದಿಂದ ಚಿಕ್ ಇನ್ಸ್ಪೆಕ್ಷನ್ ಕೆಲಸನ ಜೇಕಬ್ ಮಾಡಿರ್ತಾನೆ. ಚಿತ್ರ ಶುರುವಾಗುವಾಗ ಅವರ ಕುಟುಂಬ ಆರ್ಕೆನ್ಸಾಗೆ ಬಂದಿರುತ್ತೆ. ಕಾರಣ, ಡೇವಿಡ್ಗೆ ಫಾರ್ಮಿಂಗ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಹವ್ಯಾಸವಾಗಲ್ಲ, ದೊಡ್ಡದಾಗಿ ಒಂದು 50 ಎಕರೆನಲ್ಲಿ ಅದರಿಂದ ತುಂಬಾ ದುಡ್ಡು ಸಂಪಾದಿಸಿ ಅವನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಯಿಂದ. ಅದನ್ನ ಅವನು ಗಾರ್ಡನ್ ಆಫ್ ಈಡನ್ ಅಂತಾನು ಕರೀತಾನೆ. ಮೋನಿಕಾಗೆ ಇಲ್ಲಿಗೆ ಬಂದಿರೋದು ಅಷ್ಟು ಇಷ್ಟ ಇಲ್ಲ, ಮುಖ್ಯವಾಗಿ 2 ಕಾರಣಗಳಿಗೆ. ಒಂದು, ಹತ್ರದಲ್ಲಿ ಆಸ್ಪತ್ರೆ ಇಲ್ಲ, ಡೇವಿಡ್ಗೆ ಯಾವಾಗ ಏನಾಗತ್ತೋ ಹೇಳೋಕ್ಕಾಗಲ್ಲ. ಇನ್ನೊಂದು, ಇರೋ ದುಡ್ಡನ್ನೆಲ್ಲ ಜೇಕಬ್ ಫಾರ್ಮಿಂಗ್ ಮೇಲೆ ಖರ್ಚು ಮಾಡ್ತಾನೆ ಅಂತ. ಅದಕ್ಕಾಗಿನೇ ಆಕೆನು ಚಿಕ್ ಇನ್ಸ್ಪೆಕ್ಷನ್ ಕೆಲಸನ ಮಾಡ್ತಿರ್ತಾಳೆ. ಆದ್ರೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಯಾರಾದ್ರೂ ಬೇಕಲ್ವಾ? ಅದಕ್ಕೆ ಅವರ ಅಮ್ಮ ಸೂಂಜಾನನ್ನ ಕೊರಿಯಾದಿಂದ ಕರ್ಸ್ಕೊಳ್ತಾಳೆ. ಸೂಂಜಾ ಇವರ ತೋಟದಲ್ಲಿ ಮಿನಾರಿನ ನೆಡ್ತಾಳೆ. ಮೇಲ್ನೋಟಕ್ಕೆ ಮಿನಾರಿ ಈ ಕುಟುಂಬದ ಕಥೆ ಮಾತ್ರ. ಆದ್ರೆ ಆಳದಲ್ಲಿ 60ರ, 70ರ, 80ರ, 90ರ ದಶಕದಲ್ಲಿ ಅಮೆರಿಕಾದಲ್ಲಿ ಇಳಿದ ಬಹುಪಾಲು ಇಮಿಗ್ರೆಂಟ್ಸ್ ಗಳ ಜೀವನದ ಪ್ರತಿಬಿಂಬ ಅಂದ್ರೆ ತಪ್ಪಾಗಲ್ವೇನೋ. ಮಿನಾರಿ ಗಿಡದ ಬಗ್ಗೆ ನಾನು ಆಗ್ಲೇ ಹೇಳಿದ್ದನ್ನ ಈ ವಲಸೆಗಾರರ ಬದುಕನ್ನ ವರ್ಣಿಸುವ ಒಂದು ರೂಪಕವಾಗಿ ನೋಡಬಹುದು. ಈ ಚಿತ್ರದಲ್ಲಿ ಅಮೆರಿಕನ್ ಮೌಲ್ಯಗಳಿಗೂ ಕೊರಿಯನ್ ಅಥವಾ ಏಷ್ಯನ್ ಮೌಲ್ಯಗಳಿಗೂ ಇರೋ ತಿಕ್ಕಾಟವನ್ನ ಕೂಡ ಅದ್ಭುತವಾಗಿ ತೋರಿಸಿದ್ದಾರೆ, ವ್ಯಾಖ್ಯಾನ ರಹಿತವಾಗಿ. ಒಂದು ರೀತಿಯ ಸಕ್ಸಸ್ ಇನ್ ಫೈನಾನ್ಸಸ್, ಅದನ್ನ ಕ್ಯಾಪಿಟಲಿಸ್ಟಿಕ್ ಅಂತಾನು ಕರಿಬಹುದು, ವರ್ಸಸ್ ಸಕ್ಸಸ್ ಇನ್ ರಿಲೇಶನ್ಶಿಪ್ಸ್ ಅಥವಾ ಫ್ಯಾಮಿಲಿ. ಇದರಲ್ಲಿ ಜೇಕಬ್ ಯಾವ ಕಡೆ ನಿಂತಿದ್ದಾನೆ, ಮೋನಿಕಾ ಯಾವ ಕಡೆ ನಿಂತಿದ್ದಾಳೆ ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬೇಕು. ಒಂದು ಸರಿ ಒಂದು ತಪ್ಪು ಅಂತಲ್ಲ, ಆದ್ರೆ ಎರಡನ್ನೂ ಸಮಾನವಾಗಿ ತೂಗಿಸ್ಕೊಂಡು ಹೋಗೋದು ಸುಲಭ ಅಲ್ಲ, ಎಸ್ಪೆಷಲಿ ನೀವು ಪರದೇಶದಲ್ಲಿದ್ದಾಗ. ಮಿನಾರಿ ಗಿಡದ ಇನ್ನೊಂದು ವಿಶೇಷ ಗುಣ ಅಂದ್ರೆ ಅದರ ಮೊದಲ ಫಸಲು ಸತ್ತೋಗತ್ತಂತೆ, 2ನೇ ಫಸಲಿಂದಾನೇ ಬೆಳೀತಾ ಹೋಗತ್ತಂತೆ. ಮೊದಲನೇ ತಲೆಮಾರು ಮಾಡೋ ತ್ಯಾಗಗಳಿಂದಾನೇ 2ನೇ ತಲೆಮಾರಿಗೆ ಸಂಪತ್ತು, ಸುಖ ಎಲ್ಲ ಸಿಗೋದು. ಇದೂ ಕೂಡ ವಲಸೆಗಾರರ ಪೀಳಿಗೆಯನ್ನ ಸೂಚಿಸುತ್ತೆ. ಮಾತ್ರವಲ್ಲದೆ ಈ ಚಿತ್ರದಲ್ಲೂ ಕೂಡ ಹಾಗೆ ನಡೆಯುತ್ತೆ. ಜೇಕಬ್, ಮೋನಿಕಾ ಇಬ್ರು ಸಪರೇಟ್ ಆಗೋ ಹಂತಕ್ಕೆ ಹೋಗಿ ಒಂದಾಗ್ತಾರೆ. ಅಂದ್ರೆ ಅವರ ಸಂಬಂಧ ಮೊದಲು ಸಾವನ್ನಪ್ಪಿ ಆಮೇಲೆ ಹೊಸದಾಗಿ ಹುಟ್ಟತ್ತೆ. ಮಿನಾರಿ ವಂಡರ್ಫುಲ್ ಮಿನಾರಿ. ಲೀ ಐಸಾಕ್ ಚುಂಗ್ ಅವರಿಗೆ ಸೆಮಿ ಆಟೋಬಯೋಗ್ರಫಿಕಲ್ ಆಗಿರೋ ಈ ಚಿತ್ರ ದೇವ್ರು ದೆವ್ವ, ಸ್ವರ್ಗ ನರಕ, ನಮ್ಮತನ, ಪೇಟ್ರಿಯಾರ್ಕಿ, ಬಾಲ್ಯ, ಮುಪ್ಪು, ಸೋಷಿಯಾಲಜಿ, ಇನ್ನು ಎಷ್ಟೆಷ್ಟೋ ಥೀಮ್ಸ್ ನ ಮುಟ್ಟತ್ತೆ. ಚಿತ್ರದ ಶುರುವಿನಿಂದಲೂ ನಮ್ಗೆ ಏನೋ ಆಗತ್ತೆ ಅಂತಾನೆ ಅನ್ನಿಸ್ತಾ ಇರತ್ತೆ. ಒಂದು ದೊಡ್ಡ ಎಡವಟ್ಟಾಗತ್ತೆ, ಆಗ ತಕ್ಷಣ ಅಯ್ಯಯ್ಯೋ ಅನ್ಸತ್ತೆ. ಈ ಚಿತ್ರದ ಪ್ರೇಕ್ಷಕರಾಗಿ ನಮ್ಮನ್ನ ಸದಾ ಕಾಡೋ ಆ ಟೆನ್ಷನ್ನು ಕೂಡ ನಾನು ವಲಸೆಗಾರರ ಮನಸ್ಥಿತಿಯನ್ನ ಬಿಂಬಿಸ್ತಿದೆ ಅಂತಾನೆ ನೋಡ್ತೀನಿ. ಥಿಂಗ್ಸ್ ದಟ್ ಹೈಡ್ ಆರ್ ಮೋರ್ ಡೇಂಜರಸ್ ಅಂಡ್ ಸ್ಕೇರಿ ಅನ್ನೋ ಅದ್ಭುತವಾದ ಕಾನ್ಸೆಪ್ಟ್ ನ ಹೇಳಿದ್ದಾರೆ. ಪ್ಲಸ್
ತೋರಿಸಿದ್ದಾರೆ. ಹಾಗೇನೆ ನನ್ಗೆ ಟಕ್ ಅಂತ ಮುಖಕ್ಕೆ ಹೊಡೆದ ಒಂದು ಬ್ಲಾಕಿಂಗ್ ಅಂದ್ರೆ, ಕೊರಿಯನ್ ಆದ ಜೇಕಬ್ ಬಾಸಸ್ ನ ಚೇರ್ ನಲ್ಲಿ ಕೂತಿದ್ದಾಗ ಅಮೆರಿಕಾದವನಾದ ಪಾಲ್ ಅವನ ಪಕ್ಕದಲ್ಲಿ ಮಂಡಿ ಊರಿ ಕೂರೋದು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ಸೇರಿಸಿ ಈ ಚಿತ್ರದ ಬೇರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ಈ ವಿಮರ್ಶೆಯಲ್ಲಿ ನಾನು ಮಾತಾಡಲ್ಲ, ಸಮಯವನ್ನ ಗಮನದಲ್ಲಿ ಇಟ್ಕೊಂಡು. ಆದ್ರೆ ಒಂದೆರಡು ಇಂಟ್ರೆಸ್ಟಿಂಗ್ / ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನ ಶೇರ್ ಮಾಡ್ಕೊಳ್ತೀನಿ. ಕೊರಿಯನ್ ಭಾಷೆನಲ್ಲಿ ಅಪ್ಪ ಅಮ್ಮ ಅಂದ್ರು ಅದು ಅಪ್ಪ ಅಮ್ಮ ಅಂತಾನೆ ಕೇಳಿಸುತ್ತೆ. ಅಕಾಡೆಮಿ ಅವಾರ್ಡ್ ಅನ್ನು ಸೇರಿಸಿ ಇನ್ನೆಷ್ಟೋ ಅವಾರ್ಡ್ಸ್ ನ ಈ ಚಿತ್ರ ಗೆದ್ದಿದೆ. ಈ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬ್ರಾಡ್ ಪಿಟ್. ಅವರು ಇದಕ್ಕೆ ಮುಂಚೆನೂ ಕೆಲವು ಅಕಾಡೆಮಿ ಅವಾರ್ಡ್ ವಿನ್ನಿಂಗ್ ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಫೈನಲಿ ಈ 13+ ಚಿತ್ರ ಪ್ರೈಮ್ ವಿಡಿಯೋನಲ್ಲಿದೆ. ದಯವಿಟ್ಟು ಮನೆಯವರೆಲ್ಲ ಸೇರಿ ನೋಡಿ.